70 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೇಳುತ್ತಾರೆ. ದೇಶದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಎಂದು ಭೋವಿ ಸಮಾಜದ ಮುಖಂಡರಾದ ಭಗವಾನ್ ಭೋವಿಯವರು ಹೇಳಿದ್ದಾರೆ. ಇಂದು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅನೇಕ ಡ್ಯಾಂ ನಿರ್ಮಾಣ ಮಾಡಿದೆ, ಬಡವರಿಗೆ ಸಹಾಯ ಮಾಡಿದೆ, ಹೊಲ ಗದ್ದೆಗಳನ್ನು ನೀಡಿದೆ, ಅಲ್ಲದೆ ಅನೇಕ ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿದೆ ಎಂದು ಗುಡುಗಿ ಮೋದಿ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. 20 ವರ್ಷ ಕಾಂಗ್ರೆಸ್ ಸರ್ಕಾರ ಏನು ಕೆಲಸ ಮಾಡ್ಯದಪ್ಪ ಅಂದ್ರೆ, ಈಗ ಕೋಟ್ಯಾಂತರ ಎಕರೆ ಜಮೀನು ತೊಗೊಂಡು ಭಾರತನಾಗ ಸಾವಿರಾರು ಡ್ಯಾಮ್ಗಳು ಕಟ್ಟ್ಯಾರ, ಲಕ್ಷಾನುಗಟ್ಟಲೆ ಕೆರೆಗಳು ಕಟ್ಟ್ಯಾರ. 1975ರಲ್ಲಿ ಇಂದಿರಾ ಗಾಂಧೀಜಿಯವರು ಗರೀಬ್ಗೋರಿಗೆ ಭಾಳ ತೊಂದರೆ ಕೊಡ್ತಾರೆ. ಅಂಥ ಟೈಮ್ದಲ್ಲಿ ಯಾರಿಗೆ ಹೊಲ ಮನೆ ಇರಲಿಲ್ಲ. ಒಬ್ಬೊಬ್ಬರ ಹೆಸ್ರಿಗೆ 5,000 ಎಕರೆ, 10,000 ಎಕರೆ, 1,000 ಎಕರೆ, 20,000 ಎಕರೆ, ಹಿಂಗೆ ಒಬ್ಬೊಬ್ಬರ ಹೆಸ್ರಿಗೆ ಹೊರಗಳಿದ್ದು. ಅವಾಗ ಇಂದಿರಾ ಗಾಂಧಿಯವರು ಒಂದು ಟೆನೆನ್ಸಿ ಕಾಯ್ದೆ ತಂದರು 1975 50 ಎಕರೆ ಮೇಲಿಲ್ಲ ಯಾರಿಗೆ ಹೊಲ ಇರ್ತದೆ ಅದು ಒಟ್ಟು ಟೆನೆನ್ಸ್ದಾಗ ಗರೀಬ್ಗೋರಿಗೆ ಮಾಡಬೇಕು, ಅವ್ರು ಕೆಲಸಗಾರ ಮಾಡಬೇಕು. 50 ಎಕರೆ ಮ್ಯಾಲೆ ಇದ್ದಿದ್ದು ಹೊಲ ಇಲ್ಲ ಸರ್ಕಾರಿ ಹ್ಯಾಂಡ್ ಮಾಡ್ಬೇಕಂತೇಳಿ ಈ ಕಾನೂನು ತಂದಾಗ ಆವಾಗ ಟೆನೆನ್ಸ್ದಾಗ ಸುಮಾರು 75% ಗರೀಬರಿಗೆಲ್ಲ ಹೊಲ ಅದು. ಅವಾಗ ಬರೀ 15% ಮಂದಿ ಬಲ್ಲಿ ರಾಜ ಮಹಾರಾಜ ಬಂದಿದ್ದು. ಈಗ 75% ಬಲ್ಲಿ ಹಿಂಗೆ ಹೊಲ ಮನೆ ಎಲ್ಲರಿಗೂ 3 ಇಂದ 5 ಎಕರೆ ಹೊಲ ಕೊಟ್ಟರು. ಮತ್ತು ಟೆಲಿಫೋನ್ ಎಕ್ಸ್ಚೇಂಜ್, ವಿಮಾನ ಏರ್ಪೋರ್ಟ್, ರೈಲ್ವೆ ಡಿಪಾರ್ಟ್ಮೆಂಟ್, ಸ್ಕೂಲ್, ಕಾಲೇಜ್, ಇವು ವಿದ್ಯುತ್ ಕಂಪ್ನಿಗಳು, ಹಿಂಗೆ ಕರ್ನಾಟಕ ಸರ್ಕಾರ ಸಾಕು ಅನ್ನೋಟ್ಟು ಕಾಂಗ್ರೆಸ್ ಸರ್ಕಾರ ಅವಾಗ ಕೆಲಸ ಮಾಡಿ 70 ವರ್ಷನಾಗ ಈಗ BJP ಸರ್ಕಾರ ಬಂದು 10 ವರ್ಷನಾಗ ಮತ್ತು ಅವರು 70 ವರ್ಷ ಎಲ್ಲ ದರಗಳು ತಿನ್ನೋ ಉಣೋ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಎಲ್ಲ ಸಾಕನ್ನೋಟ್ಟು ನಿಯಂತ್ರಣ ಇಟ್ಕೊಂಬಂದು 70 ವರ್ಷದಾಗ 15 ಪ್ರಧಾನಮಂತ್ರಿಗಳು ಸೇರಿ ಒಟ್ಟು ಮಾಡಿರೋ ಸಾಲ ಅವರು 50 ಲಕ್ಷ ಕೋಟಿ. ಅಷ್ಟೆಲ್ಲ ಬೆಳೆಸಿ ಉಳಿಸಿ ಈಗ ಏನೂ ಬೆಳೆಸ್ಲಾರೆ ಉಳಿಸ್ಲಾರ್ದೆ ಏನೂ ಮಾಡ್ಲಾರೆ ಎಲ್ಲ ದೇಶ ಮಾರಿ ಒಟ್ಟು ಇದು ಮಾರಿ 200 ಲಕ್ಷ ಕೋಟಿ ನರೇಂದ್ರ ಮೋದಿಯವರು ಸಾಲ ಮಾಡ್ರಿ 10 ವರ್ಷನಾಗ. ಪೆಟ್ರೋಲ್ ಡೀಸೆಲ್ ಕಮ್ಮಿ ಆಗಿಲ್ಲ, ಡೀಸೆಲ್ ಗ್ಯಾಸ್ ಇಲ್ಲ, ಒಟ್ಟು ಡಬಲ್ ರೇಟ್ ಆಗಿ ಇಷ್ಟು ಹೆಚ್ಚಿಗೆ ಆಗ್ಯದ. ಮತ್ತು ದೇಶನೂ ಈಗ ಉಳಿಯೋ ಪರಿಸ್ಥಿತಿ ಇಲ್ಲ. ಈಗ ನಾವು ಒಂದು ಸಮಯ ಬಂದದ್ದು, ಈಗ ದೇಶ ಬದಲಾವಣೆ ಮಾಡೋದು, ನರೇಂದ್ರ ಮೋದಿಜಿ ಬದಲಾವಣೆ ಮಾಡೋದು, ಈ ಕಾಂಗ್ರೆಸ್ ಸರ್ಕಾರ ಉಳಿಸಿ ದೇಶ ಬೆಳೆಸಿ ಮತ್ತು ಗರೀಬರಿಗೆ ನ್ಯಾಯ ಸಿಗಿಸೋ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿಸೋ ಅಂತ ಈಗ ಟೈಮ್ ಬಂದದ. ಇಡೀ ವಿಶ್ವ ನೋಡಬೇಕು ಈಗ ಮೋದಿಜಿಯವ್ರಿಗೆ ಯಾವ ಟೈಪ್ ತೆಗೆದ್ರು ನೋಡ್ರಪ್ಪ. BJPನಿಂದ ಕಾಂಗ್ರೆಸ್ ಅಷ್ಟು ಬಹುಮತ ಬರೋದ್ರಿಂದ ಮಾಡಬೇಕು. ಯಾಕಂದ್ರೆ ಇಡೀ ಭಾರತನಾಗ BJP ಅವರು ಅಲ್ಲಿ ಕಾಂಗ್ರೆಸ್ನವರಲ್ಲಿ ನರೇಂದ್ರ ಮೋದಿಜಿಯವ್ರು ಎದುರು ನಿಂತು ಯಾರೂ ಮಾತಾಡಲ್ಲ. ಅವ್ರು ಇಷ್ಟು ದೇಶ ಒಂದೇ ಒಂದು ಮನುಷ್ಯ ಪೂರಾ ದೇಶ ಬರ್ಬಾದ್ ಮಾಡಿದಂದ್ರೆ ಅವ್ರು ಎದುರು ನಿಂತು ಮಾತಾಡೋ ಯಾರಿಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ಅವ್ರ ಬಳಿ CBID ಅವ್ರ ಹ್ಯಾಂಡ್ವರ್ ಇರ್ತದೆ. ಅವ್ರು ಯಾರೇ ಅವ್ರು ಖಿಲಾಫ್ ಮಾತಾಡಿದ್ರೆ ಅವರಿಗೆ CBI ED ಹಚ್ಚಿ ಸುಳ್ಳು ಕೇಸ್ 28 ಕೇಸ್ ಹಾಕಿ ಅವರಿಗೆ ಕೇಜ್ರಿವಾಲ್ನಂಗೆ ಹೆಂಗೆ ಜೈಲ್ನಾಗ ಇಟ್ಟಂಗೆ ಅನೇಕ ಮಂದಿಗೆ ಜೈಲ್ನಾಗ ಇಡ್ತಾರೆ. ಮತ್ತು ಇಟ್ಟು ಬಳಕ ಯಾರು ಇವ್ರಿಗೆ ಕೇಳಕ್ಕೆ ಹೋಗ್ತಾರೆ. ಅದೇ CBI ED ಭಾಳ ಪ್ರಾಮಾಣಿಕ ಇತ್ತಲ್ಲ, BJP ಅವರೇ 60% ಮೇಲೆ BJP ಅವರೇ ಜೈಲ್ನಾಗ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಪ್ರಾಮಾಣಿಕತನ ED CBI ನಡಿಗೂಡಲ್ಲ. ಇವರು ಒಂದು ವೇಳೆ ಅವರು ಪ್ರಾಮಾಣಿಕತ ನಡೆದ್ರೆ 24 ಗಂಟೆ ಅವ್ರಿಗೆ ಸಸ್ಪೆಂಡ್ ಇಲ್ಲ, ಡಿಸ್ಮಿಸ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಇದು ರಾಷ್ಟ್ರಪತಿ ಹಿಡ್ಕೊಂಡು ಅವರು ಸರ್ಕಾರ ಇರ್ತದೆ. ಫಾಸಿ ಆಗಿದ್ರು ರಾಷ್ಟ್ರಪತಿಗಳು ಫಾಸಿ ಬಿಡಿಸ್ತಾರೆ. ಹಾಗಾಗಿ ಸರ್ಕಾರ ಇದ್ದವ್ರದ್ದೇ ಇವರು ಅಧಿಕಾರಿಗಳು ಬಾಲ್ ಬಡಿಬೇಕಾಗ್ತದೆ. ಜನ ಅವ್ರು ಎದುರು ಹೋಗಿ ಒಂದು ಜನ ಪ್ರಾಮಾಣಿಕತನ ಮಾರು ನೌಕರಿ ಇರಲ್ಲ. ಯಾರು ನೌಕರಿ ಕಳ್ಕೊಂಡು ಇಜ್ಜತ್ ಕಳ್ಕೊಂಡು ಯಾರಿಗೆ ಯಾರು ಸಲ ಯಾರು ಮಾಡೋರು. ನರೇಂದ್ರ ಮೋದಿಜಿ ಇವರು 20 ಲಕ್ಷ ಕೋಟಿ ಉದ್ಯೋಗಪತಿಗಳು ಓಡಿ ಹೋದವ್ರು ಸಾಲ ಮಾಫ್ ಮಾಡಿದರು. ಅದು ಸಾಲ ಮಾಫಿ ಮಾಡಿದಲ್ಲದೆ ಮತ್ತು 20 ಲಕ್ಷ ಕೋಟಿ ಚಿಲ್ಲರ್ ಮತ್ತು ಸಾಲ ಕೊಟ್ಟರು. ಎಲ್ಲ ದೇಶದ ಆಸ್ತಿ, ವಿಮಾನ ಏರ್ಪೋರ್ಟ್ ಮತ್ತು ಟೆಲಿಫೋನ್ ಎಕ್ಸ್ಚೇಂಜ್, ರೈಲ್ವೆ ಡಿಪಾರ್ಟ್ಮೆಂಟ್ ಇಡೀ ಆಸ್ತಿ ಎಲ್ಲ ಅವರಿಗೆ ಮಾರಿದರು. ಅವ್ರು ಹೆಂಗೆ ಲಾಭ ತೊಗೊಳಕತ್ತಾರೆ ಈಗ ಮಾರಿದ ಬಳಕ ಪೆಟ್ರೋಲ್ ಡೀಸೆಲ್ ರೇಟ್ ಇಳಿಸ್ಯಾದ ನರೇಂದ್ರ ಮೋದಿ ಕೈ ಏನಿಲ್ಲ, ಅವ್ರ ಕೈ ಆಗ್ಯದ. ಎಲ್ಲ ಮಾರ್ಕೊಂಡ್ರೆ ಅವರು ಪೆಟ್ರೋಲ್ ಡೀಸೆಲ್ ರೇಟ್ ಡಬಲ್ ಮಾಡ್ಕೊಂಡು ಕಳಿಸ್ಲಿಕತ್ತಾರ. ಮತ್ತು ಈಗ ಗ್ಯಾಸಿನ ರೇಟ್ ಡಬಲ್ ಮಾಡಿ ಕಳಿಸ್ಲಿಕತ್ತಾರ. ಈಗ ಉಳಿತು GST ಏನು ಸೆಂಟ್ರಲ್ ಗೌರ್ಮೆಂಟ್ GST ರೊಕ್ಕ ಏನು ಜಮಾ ಆಗ್ತದೆ ಅದು ನರೇಂದ್ರ ಮೋದಿ ಅಕೌಂಟಿಗೆ ಅವ್ರು ಸೆಂಟ್ರಲ್ ಜಮಾ ಆಗ್ತದೆ. ಅವ್ರು ಸೆಂಟ್ರಲ್ ಅಮೌಂಟಲ್ಲಿ ಆಗೋದು ಅವ್ರಿಗೆ ಖರ್ಚು ಮಾಫ್ ಮಾಡ್ಲಿಕತ್ತಾರ. ಹಿಂಗಾಗಿ ದೇಶ ಎಲ್ಲ ಬರ್ಬಾದ್ ಮಾಡ್ಯಾರ ನರೇಂದ್ರ ಮೋದಿಜಿಯವರು. ಇವ್ರು ನಿಜವಾದ ಪ್ರಧಾನಮಂತ್ರಿ ಇದ್ರೆ ಈ ರೀತಿ ಮಾಡ್ತಿದ್ದಿಲ್ಲ. ಇವರು ಅನಿಲ್ ಅಂಬಾನಿ, ಬೀರು ಅಂಬಾನಿ ಗುಲಾಮ್ರಾರ ಇವರು. ಅವ್ರು ರಿಯಲ್ ಎಸ್ಟೇಟ್ ರಬ್ಬಲ್ಲಿ ಸ್ಟ್ಯಾಂಪರ್ ಇವರು. ಅದಕ್ಕಲ್ಲಿ ನಾ ಹೇಳ್ತೀನಿ, ಈ ನ್ಯಾಯದಿಂದ ನೋಡಿರಿ ಕಾಂಗ್ರೆಸ್ ಸರ್ಕಾರ ಮಾಡಿ ಕೆಲಸಗಳು ಇತಿಹಾಸವು. ಅವರು ಸೊಡ್ಡು ಹೊಡೆದೋಡ್ದು ಸದ್ದು ಎಲ್ಲ ಕಡೆ ಅವರು ಗ್ಯಾರಂಟಿಗಳು ಕೊಡ್ಲಾಕತ್ತಾರೆ. 5 ವರ್ಷ ಗ್ಯಾರಂಟಿಗಳು ಈಗ ಆಲ್ರೆಡಿ ಕರ್ನಾಟಕದಾಗ ಕೊಟ್ಟರೆ ನಡ್ಲಿಕ್ಕತ್ತದ. ಅದೇ BJP ಅವ್ರು ಒಂದು ಸೊಡ್ಡು ಹೊಡೆಯೋದು ಬಿಡ್ರಿ, ಇವ್ರು ಗ್ಯಾರಂಟಿ ಕೊಡ್ಲಾಕತ್ತಾರೆ ನೋಡಿರಿ. ಇವ್ರು ಸುಳ್ಳು ಹೇಳಿದ್ದು 1-2 ದೇಶದ ಪ್ರಧಾನಮಂತ್ರಿ ಅಂಥ ಶಕ್ತಿಗಳು ಪ್ರಧಾನಮಂತ್ರಿನೇ ಸುಳ್ಳು ಹೇಳ್ತಾರಂದ್ರೆ BJPದಾಗ ಮತ್ತು ಸಣ್ಣ ಮಂದಿದು ಹೆಂಗೆ ನಾವು ಹೆಸರು ಇಡಕ್ಕೆ ಬರ್ತದೆ. ಈಗ BJPದು ಈಗ ಅವ್ರ ಬಣ್ಣ ಎಲ್ಲ ಬಯಲಾಗ್ಯದ. ನೀವು TV ಪೇಪರ್ದಾಗ ನೋಡಿರಿ ಎಷ್ಟು ಕೋಟಿ ಹಗರಣ ಅದ, ಏನೇನದ. ಯಾವುದು ಲಕ್ಷ ಸಾವಿರ ಕೋಟಿನೇ ಹೇಳ್ತಾರೆ BJPದಾಗ ಹಗರಣ ಕೇಳಿದ್ರೆ. ಅದಕ್ಕಲ್ಲಿ ಈಗ ನಮಗೆ ಸಂವಿಧಾನ ಉಳಿಸೋಂಥ ಟೈಮ್ ಬಂದದ. ಈಗ ಭಾರತನಾಗ ನಾವು ಕಾಂಗ್ರೆಸ್ ಸರ್ಕಾರ ತಂದು ಸಂವಿಧಾನ ಉಳಿಸಿ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಾಬ್ರೆ ಪ್ರಧಾನಮಂತ್ರಿ ಆಗ್ತದೆ. ಕರ್ನಾಟಕದಾಗ ಏನದ ಈಗ ರಾಧಾಕೃಷ್ಣ ಸಾಬ್ರು ಬರೀ ಉನ್ನತ ಹುದ್ದೆದಾಗೆ ಅವರು ಮಂತ್ರಿ ಆಗ್ತಾರೆ. ಅವ್ರಿಗೆ 1 ಲಕ್ಷ ಮೇಲ್ಪಟ್ಟು ಮೊದಲಿಂದ ನಾವು
ಆರಿಸಿ ತರಬೇಕಂತ ಹೇಳ್ತಿದ್ದೆ. ಈಗ ಬಾಬುರಾವ್ ಚಿಂಚನ್ಸೂರು ಮತ್ತು ನಮ್ಮ ಮಾಲಿಕೆ ಗುತ್ತೇದಾರ್ ಸಾಬ್ ಬರಲ್ಲಿ ಮತ್ತು 50,000 ಮಟ್ಟ ನಮ್ಗೆ ಹೆಚ್ಚಿಗೆ ಆಗ್ಯಾವ. 1.5 ಲಕ್ಷ ಮತದಿಂದ ಅವರು ಹೆಚ್ಚಿಗೆ ಆರಿಸಿ ಬರ್ತಾರೆ. ಕರ್ನಾಟಕದಾಗ ನಮ್ಮ ಡಾಕ್ಟರ್ ರಾಧಾಕೃಷ್ಣ ಸಾಬ್ರ ಇತಿಹಾಸ ಆಗ್ತದೆ. ಮತ್ತು ಅವರು ಈಗ ಪ್ರಿಯಾಂಕಾ ಸಾಬ್ರನ್ನು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ. ಇದು ಭಾರತನಾಗ ನಮ್ಮ ಗುಲ್ಬರ್ಗ ಇತಿಹಾಸ ಆಗೋ ಟೈಮ್ ಬಂದದ, ಹಾಗೇ ಆಗ್ತದೆ. ಯಾರು ರೊಕ್ಕಾಸಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ BJPದ ಬಣ್ಣ ಬಯಲಾಗ್ಯದ. ನೀವು ಇದು ಎಲೆಕ್ಷನ್ ಮುಗಿದ ಬಳಕ ಡಿಕ್ಲೇರ್ ನೋಡಿರಿ, 450 ಮೇಲ್ಪಟ್ಟು ಭಾರತನಾಗ ಕಾಂಗ್ರೆಸ್ ಬರ್ತದೆ, ಕರ್ನಾಟಕನಾಗ 20 ಬರ್ತದೆ. ರಾಧಾಕೃಷ್ಣ ಸಾಬ್ರು ಇಡೀ ಹೈಲೈಟ್ ಗುಲ್ಬರ್ಗದಾಗ ಹೆಸರುವಾಸಿ ಆಗ್ತದೆ ಅಂತೇಳಿ ನಾನು ಇದು ತಮ್ಮ ಕಳ್ಕಳಿಂದ ಹೇಳ್ತೀನಿ. ಈಗ ಈ ಮುಂದೆ ಸರ್ಕಾರ ನಮ್ಮ ರಿಪೋರ್ಟ್ RJ ನ್ಯೂಸ್ ಕನ್ನಡ.